ಸಿಜೆ ರಾಯ್ ಪತ್ನಿ ಮತ್ತು ಮಕ್ಕಳ ಹೇಳಿಕೆಯನ್ನು ಕೂಡ ಪೊಲೀಸರು ದಾಖಲಿಸಿದ್ದಾರೆ. ಖಾಸಗಿ ಹೋಟೆಲ್ ಒಂದರಲ್ಲಿ ಪೊಲೀಸರು ಹೇಳಿಕೆಯನ್ನು ಪಡೆದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆತ್ಮಹತ್ಯೆಗೆ ನಿಮ್ಮ ಪ್ರಕಾರ ಕಾರಣ ಏನಿರಬಹುದು? ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡಿದ್ರಾ? ಕೊನೆಯ ಬಾರಿಗೆ ಯಾವಾಗ ನಿಮಗೆ ಕಾಲ್ ಮಾಡಿದ್ರು? ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಅವ್ರ ಮೆಂಟಾಲಿಟಿ ಹೇಗಿತ್ತು? ಒತ್ತಡದಲ್ಲಿ ಇದ್ದ ಕಾಣಿಸ್ತಾ ಇತ್ತಾ? ನಿಮಗೆ ಮೆಸೇಜ್ ಏನಾದರೂ ಮಾಡಿದ್ರಾ? ಮೆಸೇಜ್ ಮಾಡಿದ್ರೆ ಅದೇನು ಮೆಸೇಜು ಅಂತೆಲ್ಲ ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದು ಪೊಲೀಸ್ ಮೂಲಗಳಿಂದ ಸಿಗ್ತಾ ಇರೋ ಮಾಹಿತಿ. ವೈಯಕ್ತಿಕ ಸಮಸ್ಯೆ ಅಥವಾ ಯಾವುದಾದ್ರೂ ರಾಜಕಾರಣಿಗಳಿಂದ ಅವ್ರಿಗೆ ಒತ್ತಡ, ಬಿಸ್ನೆಸ್ ಲಾಸು, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ನು ಏನಿರ್ಬೋದು ನಿಮ್ಮ ಪ್ರಕಾರ ಅಂತ ಸಿಜೆ ರಾಯ್ ಅವರ ಪತ್ನಿ ಮತ್ತು ಮಕ್ಕಳ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ನೆನಪಿರಲಿ, ಇಲ್ಲಿ ತನಕ ಸಿಜೆ ರಾಯ್ ಫ್ಯಾಮಿಲಿ ಯಾವುದೇ ಅಂಶಗಳನ್ನು ಉದ್ದೇಶಿಸಿ ಕಂಪ್ಲೇಂಟನ್ನು ಕೊಟ್ಟಿಲ್ಲ. ಪ್ರತ್ಯೇಕವಾಗಿ ಕೇವಲ ಅವ್ರ ಕಂಪನಿಯವರು ಮಾತ್ರ ನಮ್ಮ ಕಂಪ್ನಿನಲ್ಲಿ ನಮ್ಮ ಕಂಪನಿ ಓನರ್ ಸಾವನ್ನಪ್ಪಿದ್ದಾರೆ, ತನಿಖೆ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಇವ್ರ ಫ್ಯಾಮಿಲಿಯವ್ರು ಮೌಖಿಕವಾಗಿ ಇವ್ರ ಸಹೋದರ ಸಿಜೆ ರಾಯ್ ಅವ್ರ ಸಹೋದರ ಹೇಳ್ತಾ ಇದ್ರು IT ಪ್ರೆಷರ್ ಬಗ್ಗೆ. ಬಟ್ ಅದ್ರ ಬಗ್ಗೆ ಇವರು ಅಧಿಕೃತ ದೂರು ಕೊಡಬೇಕಾಗತ್ತೆ. ಆ ದೂರನ್ನು ಇನ್ನು ಹೇಗೆ ತಗೊಂಡು ಹೋಗ್ತಾರೆ ಅನ್ನೋದು ಇಂಪಾರ್ಟೆಂಟು. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಯಾರ್ಯಾರನ್ನ ಎಷ್ಟೆಷ್ಟು ವಿಚಾರಣೆಗೆ ಒಳಪಡಿಸಲಾಯಿತು? ಈ ವೇಳೆ ಇಂಟ್ರೆಸ್ಟಿಂಗ್ ಅನಿಸುವಂತಹ ಅಂಶಗಳನ್ನೇನಾದರೂ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರಾ ಫ್ಯಾಮಿಲಿಯವರು? ಮಮತಾ, ಕಾನ್ಫಿಡೆಂಟ್ ಗ್ರೂಪ್ನ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಅವರ ಕುಟುಂಬಸ್ಥರನ್ನ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಇದೀಗ ಪೊಲೀಸರು ಮಾಡಿದ್ದಾರೆ. ನಿನ್ನೆ ತಡರಾತ್ರಿ ಕುಟುಂಬದ ಸದಸ್ಯರು, ಅವರ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ದುಬೈನಿಂದ ಬೆಂಗಳೂರಿಗೆ ಬಂದಿದ್ದರು. ಕೆಂಪೇಗೌಡ ಏರ್ಪೋರ್ಟ್ನಿಂದ ಸೀದಾ ಅವರು ಬೌರಿಂಗ್ ಆಸ್ಪತ್ರೆಗೆ ಬಂದು ಅವರ ಗಂಡ ಮತ್ತು ಮಕ್ಕಳು ಅವರ ತಂದೆಯ ಪಾರ್ಥಿವ ಶರೀರದ ದರ್ಶನವನ್ನು ಮಾಡಿಕೊಂಡ್ರು. ಅದಾದ ಬಳಿಕ ಅವರು ಖಾಸಗಿ ಹೋಟೆಲ್ನಲ್ಲಿ ನೆಲೆಗೊಂಡಿದ್ದರು. ಆದರೆ ಪ್ರೊಸೀಜರ್ ಇದೆ, ಪೊಲೀಸರು ಈ ಒಂದು ಇನ್ಕ್ವೆಸ್ಟ್ ಏನಿದೆ, ಅಂದರೆ ವಿಚಾರಣೆ ಏನಿದೆ, ವಿಚಾರಣೆಯನ್ನು ನಡೆಸಿ ಅವರ ಹೇಳಿಕೆಯನ್ನು ದಾಖಲು ಮಾಡ್ತಕ್ಕಂತಹದ್ದು ಪ್ರೊಸೀಜರ್. ಹೀಗಾಗಿಯೇ ಅವರು ಖಾಸಗಿ ಹೋಟೆಲ್ನಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಖಾಸಗಿ ಹೋಟೆಲ್ಗೆ ಹೋಗಿ ಇದೀಗ ಅವರ ಹೇಳಿಕೆಗಳನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಸಹಜವಾಗಿ ಯಾವಾಗ ಕೊನೆಯ ಕಾಲನ್ನು ಮಾಡಿದ್ರು, ಆತ್ಮಹತ್ಯೆಗೂ ಮೊದಲು ಕರೆಯನ್ನು ಏನಾದರೂ ಮಾಡಿದ್ರಾ ಅಥವಾ ಯಾವುದಾದ್ರು ವಾಟ್ಸಪ್ ಮೆಸೇಜ್ ಕಳಿಸಿದ್ರಾ? ಇನ್ನು ಈ ಒಂದು IT ದಾಳಿ ವಿಚಾರವಾಗಿ ತಮ್ಮ ಬಳಿ ಏನಾದರೂ ಮಾತನಾಡಿದ್ರಾ? ಅದು ಹೆಂಡತಿ ಮತ್ತು ಮಕ್ಕಳು ಇಬ್ಬರಿಗೂ ಕೂಡ ಸೇಮ್ ಕ್ವಶನನ್ನು ಕೇಳಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತು ಯಾವುದಾದ್ರೂ ಬೇರೆ ಈ IT ರೇಡನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಕಿರುಕುಳಗಳು ಅಥವಾ ಫೈನಾನ್ಸ್ ಸಮಸ್ಯೆ ಈ ಥರದ್ದೇನಾದರೂ ಇತ್ತಾ? ಆತ್ಮಹತ್ಯೆ ಮಾಡ್ಕೊಳ್ಳುವಷ್ಟು ದುರ್ಬಲರಾಗಿದ್ರಾ? ಹೇಗಿತ್ತು ಅವರ ಮನಸ್ಸು? ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆದುಕೊಂಡು ಅದನ್ನು ಆ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಆ ಒಂದು ರೆಕಾರ್ಡನ್ನು ಇಟ್ಟುಕೊಂಡು ಪೊಲೀಸರು ಮತ್ತೆ ದೂರನ್ನು ಏನಾದರೂ ಕೊಡ್ತೀರಾ ಅನ್ನೋ ಮಟ್ಟಿಗೆ ಕೇಳಲಾಗಿದೆ. ಅದನ್ನು ಚರ್ಚೆ ಮಾಡಿ ಹೇಳ್ತೀವಿ ಅನ್ನೋ ಮಟ್ಟಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಿದೆ. ಇದೀಗ ಈ ಒಂದು ಕುಟುಂಬಸ್ಥರ ಹೇಳಿಕೆಗಳೇನಿದೆ, ಸ್ಟೇಟ್ಮೆಂಟ್ ಏನಿದೆ, ಆ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಮತ್ತೆ ಇದೀಗ ಪಂಚನಾಮವನ್ನು ಮುಗಿಸಿ ಮೃತದೇಹವನ್ನು ಬಹುಶಃ ನಾಳೆ ಹಸ್ತಾಂತರ ಮಾಡೋದಕ್ಕೆ ಮತ್ತು ಈ ಕುಟುಂಬಸ್ಥರು ಆ ಮೃತದೇಹವನ್ನು ತೆಗೆದುಕೊಳ್ಳೋದಕ್ಕೆ ತೀರ್ಮಾನವನ್ನು ಮಾಡದಂತೆ ಕಂಡು ಬರ್ತಿದೆ. ಹೀಗಾಗಿಯೇ ಪೊಲೀಸರು ಇದೀಗ ಅವರಿಗೆ FSL ರಿಪೋರ್ಟು, ಅದ್ರ ಜೊತೆಗೆ ಈ ಪೋಸ್ಟ್ಮಾರ್ಟಮ್ ರಿಪೋರ್ಟು ಇವೆಲ್ಲವೂ ಕೂಡ ಬರಬೇಕು. ಬ್ಯಾಲಿಸ್ಟಿಕ್ ರಿಪೋರ್ಟು ಮತ್ತು CDR ಮೊಬೈಲನ್ನು ಈಗಾಗಲೇ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಅಂತೇಳಿ CIDಗೆ ಕಳಿಸಲಾಗಿದೆ. ಆ ರಿಪೋರ್ಟ್ಗಳು ಬಂದ ಬಳಿಕ ಇವರು FIR ಅನ್ನು ದಾಖಲು ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಮಮತಾ, ಧನ್ಯವಾದ ನರಸಿಂಹಮೂರ್ತಿ ತಮ್ಮ ಮಾಹಿತಿಗಾಗಿ. ಮಾತಾಡಿದ್ರು ಸರ್ ನಿಮ್ಮ ಜೊತೆಗೆ? ನನ್ನ ಜೊತೆಗೆ ಪ್ರೆಷರ್ ಇದೆ ಅಂತ ಹೇಳಿದ್ರು, ಇನ್ಕಮ್ ಟ್ಯಾಕ್ಸ್ ಪ್ರೆಷರ್ ಇದೆ ನನಗೆ. ನಿನ್ನೆ ಬೆಳಗ್ಗೆ 10:40ಕ್ಕೆ 10:40ಗೆ. ಅದೇನು ಹೇಳಲಿಲ್ಲ, ಬಂದು ಮಾತಾಡೋಣ ಅಂತ ಹೇಳಿದ್ರು ಅಷ್ಟೇ. ಗೊತ್ತಿಲ್ಲ, ಅದು ಆಗಿದೆ ಅಲ್ಲ, ಡಿಸೆಂಬರ್ 3ನೇ ತಾರೀಕಿಂದ ಶುರುವಾಗಿರೋದು. ಹೌದು. ಮಾಹಿತಿ ಇನ್ಫಾರ್ಮೇಶನ್ ಸಿಕ್ಕಿತ್ತಾ ಅಂತ IT ಅವರಿಗೆ? ಗೊತ್ತಿಲ್ಲ ನನಗೆ, ನೋಡಿದ ಮೇಲೆ ಗೊತ್ತಾಗುತ್ತೆ. ಲಾಸ್ ಆಗಿತ್ತು ಅಂತ ಹೇಳ್ತಾರೆ, ಅದು ಹೌದಾ? ಏನು ಲಾಸ್? ಕಂಪನಿ ಲಾಸಾ? ಇಲ್ಲ 100% ಇಲ್ವೇ ಇಲ್ಲ. ಅವ್ರಿಗೆ 2 ವರ್ಷದಲ್ಲಿ ಒಂದು 700-800 crores ಇನ್ಕಮ್ ಇತ್ತು. ಸೊ ಅದು ಆ ಥರ ಏನಿಲ್ಲ. ಆಫೀಸರಿಂದ ಏನೋ ಹರಾಸ್ಮೆಂಟ್ ಇತ್ತು ಅಂತ, ಹೌದಾ? ಹರಾಸ್ಮೆಂಟ್ ಅಂತಲ್ಲ, ಅವ್ರು ಏನು ಕ್ವಶನ್ ಮಾಡಿದಾರೆ ನಮ್ಗೆ ಗೊತ್ತಿಲ್ಲ. ಅದು ಅವರೇ ಹೇಳಬೇಕಾಗುತ್ತೆ ಏನು ಕ್ವಶನ್ ಕೇಳಿದ್ರು ಅಂತ. ನಿನ್ನೆ ಯಾವುದು ಕಾಲ್ ಬಂದಿಲ್ಲ ಸರ್? ನಿನ್ನೆನೇ ರಾಯ್ದು ಕಾಲ್ ಬಂದಿದ್ದು. ನಿನ್ನೆನೇ ಬಂದಿದ್ದು. ನಿನ್ನೆ 30ನೇ ತಾರೀಕು ಅಲ್ವಾ? ನಿನ್ನೆ 10:40ಕ್ಕೆ ನನ್ನ ಹತ್ರ ಮಾತಾಡಿದ್ದು. ಇಲ್ಲ, ಮಾಡಿಲ್ಲ. ಹಾಂ, ಅವ್ರ ಬ್ರದರ್ ಹೇಳ್ತಾ ಇರುವಂಥ ಮಾಹಿತಿ, ನಿನ್ನೆ ಅವರು ಕಾಲ್ ಮಾಡಿದ್ರು, ಕರೆ ಮಾಡಿ ನನಗೆ ಪ್ರೆಷರ್ ಆಗ್ತಾ ಇದೆ, ಬೇಗ ಬಾ ನೀನು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರು ಅನ್ನುವಂಥ ಮಾತನ್ನು ಅವರ ಬ್ರದರ್ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ವಿಧಿವಿಧಾನಕ್ಕೆ ಸಂಬಂಧಪಟ್ಟಂತೆ ಇನ್ನೂ ತೀರ್ಮಾನ ಮಾಡಿಲ್ಲ. ಜೊತೆಗೆ ಇವರಿಂದ ಅಂದರೆ ಜೋಸೆಫ್ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಕುಟುಂಬಸ್ಥರು ಏನಾದರೂ ಕಂಪ್ಲೇಂಟ್ ಕೊಡಬೇಕಾ ಅನ್ನುವಂಥ ವಿಚಾರಕ್ಕೆ ನಾವು ತೀರ್ಮಾನವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಬಾಬು ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.